ಹಾಯ್ ಎವ್ರಿವನ್, ನಮಸ್ಕಾರ. ನಿಮ್ಗೆಲ್ರಿಗೂ ಒಂದು ಕ್ವೆಶ್ಚನ್ ಕೇಳ್ತೀನಿ. ಎಷ್ಟು ಜನಕ್ಕೆ ನಾನ್ ಐಟಿ ಇಂದ ಐಟಿ ಫೀಲ್ಡ್ ಬರಕ್ ಇಷ್ಟ ಇದೆ, ಬಟ್ ಪ್ರೋಗ್ರಾಮಿಂಗ್ ನಾಲೆಜ್ ಅಷ್ಟೊಂದಿಲ್ಲ ಅಂತ ಹೆಸಿಟೇಟ್ ಮಾಡ್ತಾ ಇದ್ದೀರಾ? ಐ ಆಮ್ ಶೋರ್ ತುಂಬಾ ಜನಕ್ಕೆ ಐಟಿ ಫೀಲ್ಡ್ ಬರಕ್ ಇಷ್ಟ ಇದೆ, ಬಟ್ ಪ್ರೋಗ್ರಾಮಿಂಗ್ ನಾಲೆಜ್ ತುಂಬಾ ಇಲ್ಲ ಅಂತ ಹೆಸಿಟೇಟ್ ಮಾಡ್ತಾ ಇರ್ತೀರಾ. ಸೊ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆಲ್ರಿಗೂ ಕಾನ್ಫಿಡೆನ್ಸ್ ಬರುತ್ತೆ. ಇವತ್ತಿನ ವಿಡಿಯೋ ಅಲ್ಲಿ ಡೆವಾಪ್ಸ್ ಅಂದ್ರೆ ಏನು, ಡೆವಾಪ್ಸ್ ರೋಡ್ ಮ್ಯಾಪ್ ಏನು, ಡೆವಾಪ್ಸ್ ಕಲ್ತ್ಕೊಂಡ್ಮೇಲೆ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನೇನಿರುತ್ತೆ ಅಂತ ಡೀಟೇಲ್ಡ್ ಆಗಿ ನೋಡೋಣ. ಎಲ್ಲಾ ಕಂಪನೀಸ್ ಅಲ್ಲೂ ಡೆವಲಪ್ಮೆಂಟ್ ಟೀಮ್ ಮತ್ತೆ ಆಪರೇಷನ್ಸ್ ಟೀಮ್ ಅಂತ ಇರುತ್ತೆ. ಸೊ ಈ ಡೆವಾಪ್ಸ್ ಏನು ಅಂತಂದ್ರೆ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಡೆವಲಪ್ಮೆಂಟ್ ಅಂಡ್ ಆಪರೇಷನ್. ಸೊ ಆನ್ ಅ ಹೈಯರ್ ಲೆವೆಲ್ ಡೆವಾಪ್ಸ್ ಇಂಜಿನಿಯರ್ ಏನ್ ಮಾಡ್ಬೇಕು ಅಂತಂದ್ರೆ ಈ ಡೆವಲಪರ್ಸ್ ಏನ್ ಕೋಡ್ ಬರ್ದಿರ್ತಾರೆ ಅದನ್ನ ಪ್ರೊಡಕ್ಷನ್ ಮೂವ್ ಮಾಡಿ ಕ್ಲೈಂಟ್ಸ್ ಗೆ ಯಾವಾಗ್ಲೂ ಅದು ಅವೈಲೇಬಲ್ ಆಗಿರೋ ತರ ನೋಡ್ಕೊಳ್ಬೇಕು. ಅಂದ್ರೆ ಇದೊಂದು ಜಿಸ್ಟ್ ಕೊಡ್ತಿದ್ದೀನಿ, ಇದ್ರ ಜೊತೆ ಅಪ್ಡೇಷನ್, ಮೇಂಟೆನೆನ್ಸ್, ಇಂಟಿಗ್ರೇಷನ್ ಈ ತರ ಸುಮಾರಿದೆ. ಇವಾಗ ನೆಕ್ಸ್ಟ್ ಕ್ವೆಶ್ಚನ್ ಏನು ಅಂತಂದ್ರೆ ಡೆವಾಪ್ಸ್ ಇಂಜಿನಿಯರ್ಗೆ ಪ್ರೋಗ್ರಾಮಿಂಗ್ ನಾಲೆಜ್ ಎಷ್ಟಿರ್ಬೇಕು ಅಂತ. ಪ್ರೋಗ್ರಾಮಿಂಗ್ ನಾಲೆಜ್ ಬೇಡವೇ ಬೇಡ ಅಂತ ಅಲ್ಲ, ಸ್ವಲ್ಪ ಪ್ರೋಗ್ರಾಮಿಂಗ್ ನಾಲೆಜ್ ಬೇಕು, ಬಟ್ ಕಾಂಪ್ಲೆಕ್ಸ್ ಲಾಜಿಕ್ಸ್ ಆಗ್ಲಿ ಇಲ್ಲಾಂದ್ರೆ ಪ್ರಾಬ್ಲಮ್ ಸಾಲ್ವಿಂಗ್ ಆಗ್ಲಿ ಮಾಡೋಷ್ಟಿಲ್ಲ, ಅದೆಲ್ಲ ಡೆವಲಪರ್ಸ್ ಮಾಡೋ ಕೆಲಸ. ಸೊ ಡೆವಾಪ್ಸ್ ಇಂಜಿನಿಯರ್ ಏನ್ ಮಾಡ್ಬೇಕು ಅಂದ್ರೆ ಡೆವಲಪರ್ಸ್ ಬಿಲ್ಡ್ ಮಾಡಿರೋ ಅಪ್ಲಿಕೇಶನ್ ಪ್ರೊಡಕ್ಷನ್ ಮೂವ್ ಮಾಡೋದು, ಇಲ್ಲ ಸರ್ವರ್ ಮೂವ್ ಮಾಡೋದು, ಅಲ್ಲಿ ಏನೇನ್ ಮಾಡ್ಬೇಕು, ಡೇಟಾ ಬೇಸ್ ಹೇಗೆ ಸೆಟಪ್ ಮಾಡೋದು, ಈ ತರ ಸ್ಕಿಲ್ಸ್ ಮತ್ತೆ ಟೂಲ್ಸ್ ಮೇಲೆ ನೀವು ಫೋಕಸ್ ಮಾಡಬೇಕು. ಇದ್ರ ಜೊತೆಗೆ ನಿಮಗೆ ಪ್ರೋಗ್ರಾಮಿಂಗ್ ನಾಲೆಜ್ ಇದೆ ಅಂದ್ರೆ ಈವನ್ ಬೆಟರ್. ಪ್ರೋಗ್ರಾಮಿಂಗ್ ನಾಲೆಜ್ ಇಲ್ಲ ಅಂದ್ರೆ ಸ್ವಲ್ಪ ಬೇಸಿಕ್ಸ್ ಆದ್ರೂ ಕಲ್ತ್ಕೊಳ್ಳಿ, ಸೊ ದಟ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಇವಾಗ ಏನೇನ್ ಸ್ಕಿಲ್ಸ್ ಕಲ್ತ್ಕೊಳ್ಬೇಕು, ಏನೇನ್ ಟೂಲ್ಸ್ ಕಲ್ತ್ಕೊಳ್ಬೇಕು ಅಂತ ನೋಡೋಣ. ಸೊ ಫಸ್ಟ್ ಲಿನಕ್ಸ್ ಕಲ್ತ್ಕೊಳ್ಬೇಕು. ನೀವು ಲಿನಕ್ಸ್ ಮೇಲೆ ಸ್ವಲ್ಪ ಜಾಸ್ತಿನ ಟೈಮ್ ಸ್ಪೆಂಡ್ ಮಾಡಿ. ಯಾಕಂದ್ರೆ ಇವಾಗ ನಿಮ್ ಅಪ್ಲಿಕೇಶನ್ ನ ಕ್ಲೌಡ್ ಮೂವ್ ಮಾಡಬೇಕು ಅಂತಂದ್ರೆ ನೀವು ಯಾವುದೇ ಕ್ಲೌಡ್ ಚೂಸ್ ಮಾಡ್ಕೊಳ್ಳಿ, ಅಜೋರ್ ಆಗಿರ್ಬೋದು, AWS ಆಗಿರ್ಬೋದು, ಗೂಗಲ್ ಕ್ಲೌಡ್ ಆಗಿರ್ಬೋದು, ಯಾವುದೇ ಚೂಸ್ ಮಾಡ್ಕೊಂಡ್ರು ಲಿನಕ್ಸ್ ನ ಕಲ್ತ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಎಲ್ಲಾ ಡೆವಾಪ್ಸ್ ಇಂಜಿನಿಯರ್ಸ್ ಫಸ್ಟ್ ಸ್ಟಾರ್ಟ್ ಮಾಡಿದೆ ಲಿನಕ್ಸ್ ಇಂದ. ಸೊ ಲಿನಕ್ಸ್ ಮೇಲೆ ಸ್ವಲ್ಪ ಜಾಸ್ತಿನೇ ಟೈಮ್ ಸ್ಪೆಂಡ್ ಮಾಡಿ. ಸೊ ಇವಾಗ ಲಿನಕ್ಸ್ ಅಲ್ಲಿ ಕಮಾಂಡ್ಸ್ ಅಂತ ಇರುತ್ತೆ, ಆ ಕಮಾಂಡ್ಸ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿ. ಮತ್ತೆ ಸ್ಕ್ರಿಪ್ಟಿಂಗ್ ಹೇಗೆ ವರ್ಕ್ ಆಗುತ್ತೆ, ಹಾಗೆ ನೆಟ್ವರ್ಕಿಂಗ್ ಹೇಗಿದೆ, OS ಹೇಗಿದೆ, ಇದನ್ನೆಲ್ಲ ನೀವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗಿ. ಇನ್ನೊಂದೇನ್ ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ ನೀವು ವಿಂಡೋಸ್ ಯೂಸ್ ಮಾಡ್ತಿದ್ರೆ ಮೇನ್ OS ನ ಲಿನಕ್ಸ್ ಆಗೇನೆ ಇಟ್ಕೊಳ್ಳಿ. ಯಾವ್ದಾದ್ರು ಇರ್ಬೋದು, ಉಬಂಟು ಆಗಿರ್ಬೋದು, CentOS ಆಗಿರ್ಬೋದು, ನಿಮಗೆ ಯಾವ್ದು ಕಂಫರ್ಟೇಬಲ್ ಅದನ್ನ ನೀವು ಮೇನ್ OS ಆಗಿ ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ಹೋಗ್ತಾ ಹೋಗ್ತಾ ಈಸಿ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ UI ಅಷ್ಟೊಂದು ಫ್ರೆಂಡ್ಲಿ ಇಲ್ಲ ಅಂತ ಅನ್ಸ್ಬೋದು, ಏನಪ್ಪ ಈ ತರ ಇದೆ, ನಂಗೆ ಕಷ್ಟ ಆಗ್ತಿದೆ ಅಂತ ಅನ್ಸ್ಬೋದು. ಬಟ್ ನಿಮ್ಗೊಂದು ಹೋಲ್ಡ್ ಸಿಕ್ಕಿದ್ಮೇಲೆ ಲಿನಕ್ಸ್ ನಿಮ್ಗೆ ತುಂಬಾ ಈಸಿ ಆಗುತ್ತೆ, ಹಾಗೆ ನಿಮ್ಗೆ ವರ್ಕ್ ಮಾಡ್ಬೇಕಾದ್ರೂ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ನೀವು ಲಿನಕ್ಸ್ ಕಲ್ತ್ಕೊಂಡಿದ್ದೀರಾ ಅಂತಂದ್ರೆ ನೆಕ್ಸ್ಟ್ ನೀವು ಗಿಟ್ ಕಲ್ತ್ಕೊಳ್ಳಿ. ಗಿಟ್ ಹಬ್ ಆಗಿರ್ಬೋದು, ಗಿಟ್ ಲ್ಯಾಬ್ ಆಗಿರ್ಬೋದು, ಯಾವ್ದಾದ್ರು ಪರವಾಗಿಲ್ಲ, ಗಿಟ್ ನ ಕಲ್ತ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಇಷ್ಟು ಕಲ್ತ್ಕೊಂಡಿದ್ದೀರಾ ಅಂದ್ರೆ ಇಟ್ಸ್ ಅ ವೆರಿ ಗುಡ್ ಸ್ಟಾರ್ಟ್. ನೆಕ್ಸ್ಟ್ ನೀವು ಕ್ಲೌಡ್ ಮೇಲೆ ಫೋಕಸ್ ಮಾಡಬಹುದು. ಕ್ಲೌಡ್ ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ನೀವು ಕ್ಲೌಡ್ ಮೇಲೆ ಜಾಸ್ತಿ ಕೆಲಸ ಮಾಡ್ತಿರ್ತೀರಾ. ಸೊ ಯಾವ್ದಾದ್ರು ಒನ್ ಕ್ಲೌಡ್ ನ ಚೂಸ್ ಮಾಡ್ಕೊಳ್ಳಿ. AWS ಆಗಿರ್ಬೋದು, ಅಜೋರ್ ಆಗಿರ್ಬೋದು, ಗೂಗಲ್ ಕ್ಲೌಡ್ ಆಗಿರ್ಬೋದು, ನಿಮ್ಗೆ ಯಾವ ಕ್ಲೌಡ್ ಕಂಫರ್ಟಬಲ್ ಅನ್ಸುತ್ತೋ ಅದನ್ನ ಚೂಸ್ ಮಾಡ್ಕೊಳ್ಳಿ. AWS ಇವಾಗ ಆನ್ ಡಿಮ್ಯಾಂಡ್ ಇದೆ, ಅದರದ್ದು ಸರ್ವಿಸಸ್ ಕೂಡ ಜಾಸ್ತಿ ಇದೆ. ಸೊ ತುಂಬಾ ಕಂಪನೀಸ್ AWS ನ ಪ್ರಿಫರ್ ಮಾಡ್ತಿದ್ದಾರೆ. ಅದರಲ್ಲಿ ಸರ್ಟಿಫಿಕೇಶನ್ಸ್ ಇರುತ್ತೆ, ಸೊ ನೀವು ಅದನ್ನು ಮಾಡ್ಕೊಳ್ಬಹುದು. ಬಟ್ ಇದೇ ಮಾಡ್ಬೇಕು ಅಂತಿಲ್ಲ, ಎಲ್ಲಾ ಕ್ಲೌಡ್ ಇಟ್ ಇಸ್ ವೆರಿ ಸಿಮಿಲರ್. ಸೊ ನಿಮಗೆ ಯಾವ್ದು ಕಂಫರ್ಟೇಬಲ್ ಅದನ್ನ ನೀವು ಪಿಕ್ ಮಾಡ್ಕೊಳ್ಳಿ. ಸೊ ಈ ಕ್ಲೌಡ್ ಕಾನ್ಸೆಪ್ಟ್ ಬಗ್ಗೆ ನೀವು ಇನ್ ಡೆಪ್ತ್ ಆಗಿ ಕಲ್ತ್ಕೊಳ್ಳಿ, ಕೋರ್ಸಸ್ ತಗೊಳ್ಳಿ, ಇಲ್ಲ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಹೆಲ್ಪ್ ಮಾಡ್ತಾರೆ ಅಂದ್ರೆ ಅವ್ರ ಹೆಲ್ಪ್ ತಗೊಳ್ಳಿ. ಆಲ್ರೆಡಿ ಏನಾದ್ರು ಡೆವಾಪ್ಸ್ ಮೇಲೆ ವರ್ಕ್ ಮಾಡ್ತಿರೋ ಅವ್ರ ಪ್ರೊಫೆಷನಲ್ಸ್ ಗೊತ್ತಿದ್ರೆ ಅವ್ರ ಹೆಲ್ಪ್ ತಗೊಳ್ಳಿ, ಸರ್ಟಿಫಿಕೇಶನ್ಸ್ ಮಾಡ್ಕೊಳ್ಳಿ. ಸೊ ಇದರಿಂದ ನಿಮ್ ರೆಸ್ಯೂಮೇನು ಸ್ಟ್ರಾಂಗ್ ಆಗುತ್ತೆ, ಮತ್ತೆ ಯಾರು ನಿಮ್ನ ಹೈರ್ ಮಾಡ್ತಾರೋ ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಓಕೆ ಇಷ್ಟು ನಾಲೆಜ್ ಇದೆ, ಇವ್ರನ್ನ ಹೈರ್ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಬೋತ್ ಆಫ್ ಅಸ್ ಅಂತ ಥಿಂಕ್ ಮಾಡ್ತಾರೆ. ಸೊ ಕ್ಲೌಡ್ ನಾಲೆಜ್ ನೀವು ಸ್ಟ್ರಾಂಗ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಇಷ್ಟು ಕಲ್ತ್ಕೊಂಡ್ಮೇಲೆ ನೆಕ್ಸ್ಟ್ 2 ಕಾನ್ಸೆಪ್ಟ್ಸ್ ಮೇಲೆ ಫೋಕಸ್ ಮಾಡಿ. ಅದೇನು ಅಂತಂದ್ರೆ ಡಾಕರ್ ಅಂಡ್ ಕುಬರ್ನೆಟಿಸ್. ಸೊ ಇವಾಗ ಒಂದು ಅಪ್ಲಿಕೇಶನ್ ನ ಕಂಟೈನರೈಸ್ ಮಾಡಿ ಅದನ್ನ ಸರ್ವರ್ ಮೂವ್ ಮಾಡೋದೇ ಡಾಕರ್. ಮತ್ತೆ ಈ ಕಂಟೈನರ್ಸ್ ಯಾವಾಗ್ಲೂ ಅವೈಲೇಬಲ್ ಆಗಿರೋ ಹಾಗೆ ಮಾಡೋದು, ಯಾವ್ದು ಇಶ್ಯೂ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು, ಮತ್ತೆ ಎಲ್ಲದನ್ನು ಒಂದೇ ಮಷಿನ್ ಹಾಕ್ಬೇಕು ಅಂತ ಇಲ್ಲ, ಅದನ್ನ ಲೋಡ್ ಬ್ಯಾಲೆನ್ಸ್ ಮಾಡಬಹುದು. ಅದಕ್ಕೆ ಕುಬರ್ನೆಟಿಸ್ ನ ಯೂಸ್ ಮಾಡ್ತಾರೆ. ಸೊ ಈ ಎರಡು ಕಾನ್ಸೆಪ್ಟ್ ನ ಇವಾಗ ಎಲ್ಲಾ ಕಂಪನೀಸ್ ಯೂಸ್ ಮಾಡ್ತಿರೋದ್ರಿಂದ ಹೈಲಿ ರೆಕಮೆಂಡೆಡ್ ಕಾನ್ಸೆಪ್ಟ್ ಅಂತ ಹೇಳ್ತಿದ್ದೀನಿ. ಇದನ್ನ ನೀವು ಕಲ್ತ್ಕೊಂಡ್ರೆ ನಿಮ್ಗೆ ಆಡೆಡ್ ಅಡ್ವಾಂಟೇಜ್ ಆಗತ್ತೆ.
ಇಷ್ಟು ಕಲ್ತ್ಕೊಂಡಿದ್ದೀರಾ ಅಂದ್ರೆ ನೀವು 60 to 70% ರೆಡಿ ಆಗಿದ್ದೀರಾ ಅಂತ ಅರ್ಥ. ನೆಕ್ಸ್ಟ್ ನೀವು ನೆಕ್ಸ್ಟ್ ಸೆಟ್ ಆಫ್ ಟೂಲ್ಸ್ ಮೇಲೆ ಫೋಕಸ್ ಮಾಡಿ. ಆನ್ಸಿಬಲ್ ಆಗಿರ್ಬೋದು, ಗಿಟ್ಹಬ್ ಆಕ್ಷನ್ಸ್ ಆಗಿರ್ಬೋದು, ಸರ್ಕಲ್ CI ಆಗಿರ್ಬೋದು, ಇದನ್ನ ಕಲ್ತ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಇದಾದ್ಮೇಲೆ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಕೋಡ್ ಮೇಲೆ ನೀವು ಫೋಕಸ್ ಮಾಡಬೇಕು. ಸೊ ಇದು ಆಕ್ಚುಲಿ ಪ್ರಿಟಿ ಈಸಿ ಇದೆ. YAML ಅಂತ ಒಂದು ಟೂಲ್ ಇದೆ. ಇದನ್ನ ಯೂಸ್ ಮಾಡಿ ನೀವು ಇನ್ಸ್ಟ್ರಕ್ಷನ್ಸ್ ಕೊಡ್ಬೋದು. ಅಂದ್ರೆ ನಂಗೆ ಇಷ್ಟು RAM ಬೇಕು, ಈ ತರ ಡೇಟಾಬೇಸ್ ಸೆಟ್ ಮಾಡಬೇಕು, ಆತರ ನೀವು ಇನ್ಸ್ಟ್ರಕ್ಷನ್ ಆಗಿ ಕೊಡ್ಬೋದು. ಸೊ ಇದನ್ನ ನೀವು ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿ. ದಿನಾಗ್ಲೂ ಹೊಸ ಟೂಲ್ಸ್ ಬರ್ತಾನೆ ಇರುತ್ತೆ. ಇವಾಗ ಟೆರಾಫಾರ್ಮ್ ಅಂತ ಇದೆ. ನೀವು ಯಾವ್ದ್ರ ಮೇಲೆ ಫೋಕಸ್ ಮಾಡಬೇಕು ಅಂತಂದ್ರೆ, ನೀವು ಕಾನ್ಫಿಗರೇಷನ್ ನ YAML ಫೈಲ್ ಅಲ್ಲಿ ಹಾಕಿ ಮತ್ತೆ ನಿಮ್ ಕೋಡ್ ನ ರನ್ ಮಾಡಿದಾಗ ಹೇಗೆ ವರ್ಕ್ ಆಗುತ್ತೆ ಅದನ್ನ ನೀವು ಕರೆಕ್ಟ್ ಆಗಿ ಕಲ್ತ್ಕೊಂಡ್ರೆ ವಿತಿನ್ ಫ್ಯೂ ಲೈನ್ಸ್ ಆಫ್ ಕೋಡ್ ಅಲ್ಲಿ ನೀವು ಎಂಟೈರ್ ಒಂದು ಕಂಪನಿದು ಇನ್ಫ್ರಾಸ್ಟ್ರಕ್ಚರ್ ಹೇಗ್ ವರ್ಕ್ ಆಗುತ್ತೆ, ಅದನ್ನ ಹೇಗ್ ಹ್ಯಾಂಡಲ್ ಮಾಡೋದು ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಎಷ್ಟೊಂದು ಹೊಸ ಟೂಲ್ಸ್ ಬರ್ತಿದೆ ಅಂತ ನೀವು ಟೆನ್ಷನ್ ಆಗಿ ಎಲ್ಲಾ ಕಲ್ತ್ಕೊಳ್ಬೇಕು ಅಂತ ಇಲ್ಲ. ಎಲ್ಲಾ ಕಲ್ತ್ಕೊಂಡ್ರೆ ಬೆಸ್ಟ್ ಡೆವಾಪ್ಸ್ ಇಂಜಿನಿಯರ್ ಆಗ್ತೀರಾ ಅಂತ ಅರ್ಥ ಅಲ್ಲ. ನೀವು ಅದ್ರ ಫಂಡಮೆಂಟಲ್ಸ್ ನ ಕಲ್ತ್ಕೊಳ್ಬೇಕು. ಆ ಟೂಲ್ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಇನ್ನೊಂದೇನು ಅಂತಂದ್ರೆ, ನೀವು ಒಂದು ಅಪ್ಲಿಕೇಶನ್ ನ ಕ್ಲೌಡ್ ಹೇಗ್ ಮೂವ್ ಮಾಡೋದು, ಇವಾಗ ಒಂದು ಡಮ್ಮಿ ಅಪ್ಲಿಕೇಶನ್ ತಗೊಳ್ಳಿ, ಅದನ್ನ ಹೇಗೆ ಕ್ಲೌಡ್ ಮೂವ್ ಮಾಡೋದು, ಅದನ್ನ ಹೇಗೆ ಮೇಂಟೈನ್ ಮಾಡೋದು, ಲೋಡ್ ಹೇಗೆ ಬ್ಯಾಲೆನ್ಸ್ ಮಾಡೋದು, ಕಂಟೈನರೈಸ್ ಹೇಗೆ ಮಾಡೋದು, ಇದ್ರ ಬಗ್ಗೆ ಎಲ್ಲ ನಿಮ್ ಫೋಕಸ್ ಇರಬೇಕು. ಅವಾಗ ನೀವು ಡೆವಾಪ್ಸ್ ಇಂಜಿನಿಯರ್ ಆಗೋದಕ್ಕೆ ಪರ್ಫೆಕ್ಟ್ ಆಗಿರ್ತೀರಾ. ಸೊ ಇದಾದ್ಮೇಲೆ ನೀವು ನಿಮ್ ರೆಸ್ಯೂಮೇನ ರೆಡಿ ಮಾಡ್ಕೊಂಡು ಇಂಟರ್ವ್ಯೂಸ್ಗೆ ಅಪ್ಲೈ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ಒಂದು ಸ್ಮಾಲ್ ಟಿಪ್ ಕೊಡ್ತೀನಿ. ಯಾವುದೇ ಕಂಪನಿಯಲ್ಲಿ ಡೆವಾಪ್ಸ್ ಇಂಜಿನಿಯರು ಸೈಲೆಂಟ್ ಆಗಿರ್ತಾರೆ, ಅಂದ್ರೆ ಅವ್ರು ಇದಾರೋ ಇಲ್ವೋ ಅಂತ ಇರ್ತಾರೆ. ನೀವು ನೋಟಿಸ್ ಆಗ್ತಿದ್ದೀರಾ ಅಂತಂದ್ರೆ ಏನೋ ಆಗ್ತಿದೆ, ಕ್ಲೌಡ್ ಅಲ್ಲಿ ಏನೋ ಇಶ್ಯೂ ಆಗ್ತಿದೆ, ಸರ್ವರ್ ಅಲ್ಲಿ ಏನೋ ಇಶ್ಯೂ ಆಗ್ತಿದೆ, ಇಲ್ಲ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಅರ್ಥ. ಸೊ ನೀವು ಸೈಲೆಂಟ್ ಆಗಿರೋ ಡೆವಾಪ್ಸ್ ಇಂಜಿನಿಯರ್ ಆಗೋದ್ರ ಬಗ್ಗೆ ಫೋಕಸ್ ಮಾಡಿ. ನೋಟಿಸ್ ಆಗೋ ತರ ಮಾಡಕ್ ಹೋಗ್ಬೇಡಿ. ಸೊ ಇದೇ ಒಂದು ಅಡಿಷನಲ್ ಟಿಪ್. ನಿಮ್ಗೆ ಇವತ್ತು ನೋಡಿದ ವಿಡಿಯೋ ಅಲ್ಲಿ ಡೆವಾಪ್ಸ್ ಬಗ್ಗೆ ಆಗಿರ್ಲಿ, ಡೆವಾಪ್ಸ್ ಟೂಲ್ಸ್ ಬಗ್ಗೆ ಆಗಿರ್ಲಿ, ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ವಿ ಆರ್ ವೆರಿ ವೆರಿ ಹ್ಯಾಪಿ ಟು ಹೆಲ್ಪ್ ಯು. ಇದೇ ತರ ಎಕ್ಸ್ಪ್ಲೋರ್ ಮಾಡ್ತಾ ಇರಿ, ಕಲ್ತ್ಕೊಳ್ತಾ ಇರಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಮತ್ತೆ ಸಿಗೋಣ. ಬಾಯ್.